ಒಂದು ಸಂಖ್ಯೆಯನ್ನು ಬರಿತೀನಿ. ಈಗ ಯಾವುದೇ ದೊಡ್ಡ ಸಂಖ್ಯೆಯನ್ನು ನಾವು ಸರಳ ಸಣ್ಣ ಸಂಖ್ಯೆಗಳನ್ನ ಆರಾಮಾಗಿ ಮಕ್ಕಳು ಓದ್ತವೆ, ಅದನ್ನು ನಾವು ಬೇಡ. ಈಗ ದೊಡ್ಡ ಸಂಖ್ಯೆಗಳನ್ನ ಯಾವ ರೀತಿ ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಉದಾಹರಣೆಗಳ ಮೂಲಕ ನೋಡೋಣ. ಇಲ್ಲಿ ನೋಡ್ರಿ, ಒಂದು ಸಂಖ್ಯೆಯನ್ನು ಬರಿತೀನಿ. ಈಗ ಸೊನ್ನೆಗಳಿದ್ದಾಗ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ತಾವ. ಕ್ಲಿಷ್ಟ ಆಗಿದ್ದನ್ನು ಸರಳವಾಗಿ ಯಾವ ರೀತಿ ಓದಬೇಕು ನೋಡ್ರಿ. 3 ಅಂಕಿಯ ಸಂಖ್ಯೆಯನ್ನು ಓದಕ್ಕೆ ಬಂದರೆ ಯಾವುದೇ ದೊಡ್ಡ ಸಂಖ್ಯೆಯನ್ನು ಓದ್ಬೋದು. ಅದನ್ನು ಈ ರೀತಿ ಬಿಡಿ ಗುಂಪು, 1000 ಗುಂಪು, ಇದು ಲಕ್ಷದ ಗುಂಪು, ಇದು ಕೋಟಿ ಗುಂಪು. ನೋಡಿ, ಈಗ 2 ಅಂಕಿ ಸಂಖ್ಯೆ ಓದಿದ್ರು ಸಾಕು. ಇಲ್ಲಿ 3 ಅಂಕಿ ಕೊನೆ ಮಾತ್ರ 3 ಅಂಕಿ ಸಂಖ್ಯೆ ಬರ್ತದೆ. ಮೊದಲಿಗೆ 2 ಅಂಕಿ ಸಂಖ್ಯೆಗಳು ಬರ್ತಾವೆ. ಹೆಚ್ಚಿಗಿದ್ರೂ ನಾವು ಓದ್ಬೋದು. ಅದನ್ನು ನೋಡೋಣ. ಈಗ 67 ಕೋಟಿ, ಇದನ್ನು ಪದಗಳಲ್ಲಿ ಬರೆಯೋಣ. ಮೊದಲು ನೋಡಿ, 67 ಕೋಟಿ 30 ಲಕ್ಷ 1000 ಇಲ್ಲ 248. ಅರ್ಥ ಆಗೈತ್ರಿ? 67 ಕೋಟಿ ನೋಡ್ರಿ, ಇದನ್ನು ಪದಗಳಲ್ಲಿ ಬರೆಯೋಣ. 67 ಕೋಟಿ 67 ಕೋಟಿ 30 ಲಕ್ಷದ 30 ಲಕ್ಷದ 30 ಲಕ್ಷದ ನೋಡ್ರಿ, 1000 ಇಲ್ಲ ಅಂದ್ರೆ ಅದನ್ನು ಯಾವುದೇ ಶಬ್ದ ಬಳಸಂಗಿಲ್ಲ. ಹಾಗಾದರೆ 248. ಅಥವಾ ನೀವು ಕನ್ಫ್ಯೂಸ್ ಆದರೆ ಮೊದಲ ಇದು ಈ ಹೆಂಗೆ, ಈಗ ನೋಡಿ 67 ಕೋಟಿ 30 ಲಕ್ಷ ಬರ್ದು. ಈಗ ಆಮೇಲೆ 0,1000 ಅಂತ ಅನ್ನಂಗಿಲ್ಲ. ಅದ್ರ ಸಲುವಾಗಿ ನಾವು ಸೊನ್ನೆಗಳಿದ್ದಾಗ ಆ ಸ್ಥಾನ ಮತ್ತು ಆ ಗುಂಪನ್ನು ಬಿಟ್ಟು ಬಿಡಬೇಕು. ಆ ಸ್ಥಾನದಲ್ಲಿ ಇದ್ದರೆ ಮಾತ್ರ ಅದನ್ನು ಶಬ್ದವನ್ನು ಬಳಸಿ ಓದಬೇಕು. ಹಾಗಾದರೆ 248 248 ಇಲ್ಲೇ ಬಂದ್ಬಿಡ್ತೇನೆ. 48 ನೋಡ್ರಿ. ಇನ್ನೊಂದು ದೊಡ್ಡ ಸಂಖ್ಯೆಯನ್ನು ಇಲ್ಲಿ ಬರೆದು ತೋರಿಸ್ತೀರಿ. ಈಗ ಈ ಕೋಟಿಗಿಂತ ಹೆಚ್ಚಿಗೆ ಸ್ಥಾನಗಳಿದ್ದಾಗ, ಅಂದರೆ 9 ಸ್ಥಾನ, 10 ಕೋಟಿ ಸ್ಥಾನದವರೆಗೆ 9 ಸ್ಥಾನಗಳು ಬರ್ತಾವ. ಅದಕ್ಕಿಂತ ಹೆಚ್ಚಿಗಿದ್ದು ಅಂದರೆ ಯಾವ ರೀತಿ ಅದನ್ನು ಓದಬೇಕು ನೋಡ್ರಿ. 3, 4, 5 ಸುಮ್ಮನೆ ಯಾವುದೇ ಒಂದು ಸಂಖ್ಯೆ ಬರಿತಾ ಹೋಗ್ತೀನಿ. ನಿಮಗೆ ನೋಡ್ರಿ 3, 2 ಇಲ್ಲ ಇಷ್ಟ. ಇನ್ನೊಂದು ಸಂಖ್ಯೆ ಬೇಕಾದರೆ ತೊಗೊಂಡಿಲ್ಲ, ಫಸ್ಟಿಗೆ ತೊಗೊಂಡ್ಬಿಡ್ತೇನೆ. ನೋಡಿರಿ, ಇಷ್ಟು ದೊಡ್ಡ ಸಂಖ್ಯೆಯನ್ನು ನಾವು ಸರಳವಾಗಿ ಯಾವ ರೀತಿ ಓದ್ಬೋದು ನೋಡ್ರಿ. ನಿಮಗೆ ಬಿಡಿ ಗುಂಪಿನಾಗ 3 ಅಂಕಿ ಇದೆ. ಈಗ ಹೇಳಿದಂಗೆ 1000 ಗುಂಪು, ಲಕ್ಷದ ಗುಂಪು, ಇದೆಲ್ಲ ಸೇರಿ ಕೋಟಿ ಗುಂಪು. ಇದನ್ನು ಇನ್ನೊಂದು ಸ್ವಲ್ಪ ಬಿಡಿ ಬಿಡಿಯಾಗಿ ನಿಮಗೆ ಬರೆದು ತೋರಿಸ್ತೇನೆ ರೀ. ನೋಡ್ರಿ 073 ಅಂದರೆ ಈ 073 ಇಲ್ಲಿ ಸ್ವಲ್ಪ ದೂರ ಬರೀನ ನಿಮಗೆ ಕ್ಲಿಯರಾಗಿ ಕಾಣಿಸೋಳಗೆ. ಮತ್ತೆ ಕಾಮ, ಮತ್ತೆ 0, ಮತ್ತು 4345 ನೋಡಿರಿ. ಇಷ್ಟು ಮೇಲೆ ಗೊತ್ತಾಗ್ಬೋದು. ಬಿಡಿ ಗುಂಪು, 1000, ಲಕ್ಷದ್ದು, ಇದು ಕೋಟಿ ಗುಂಪು. ಇಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗೋದನ್ನು ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಮತ್ತೆ ಕೆಳಗೆ ಬಿಡಿ ಗುಂಪು ಅಂಥೇಳಿ ಸಪ್ರೇಟಾಗಿ ಮತ್ತೊಮ್ಮೆ ಸಣ್ಣದಾಗಿ ಬಿಡಿ ಗುಂಪು ಅಂತ ಮಾಡ್ತೀರಿ, ಕಮ ಕೊಡ್ತೀರಿ. ಇದು 1000. ಈಗ ನೋಡ್ರಿ, 4345 ಕೋಟಿ 73 ನೋಡ್ರಿ. ಲಕ್ಷನೂ ಇಲ್ಲ, 1000 ಇಲ್ಲ, ಸೊನ್ನೆಗಳದವು, ಅದನ್ನು ಓದೋದಿಲ್ಲ ನೋಡ್ರಿ. ಇದನ್ನು ಪದಗಳಲ್ಲಿ ಬರೀನ.
4345 4345 45 ಕೋಟಿ ಇಲ್ಲಿಗೆ ಮುಗಿತು. ನೆಕ್ಸ್ಟ್ ಕಾಮ ಐತಿ, ಲಕ್ಷಗಳು ಇಲ್ಲ, ಸಾವಿರಗಳು ಇಲ್ಲ, ನೇರವಾಗಿ 73 ಕೋಟಿದ 73. ಈ ರೀತಿ ನಾವು ಸಂಖ್ಯೆಗಳನ್ನು ಸುಲಭವಾಗಿ ಓದಬಹುದು, ಮತ್ತು ಬರೀಬಹುದು. ಈಗ ಮುಂದಿನ ವಿಡಿಯೋದಲ್ಲಿ ಅವರೇ ಶಬ್ದಗಳಲ್ಲಿ ಕೊಟ್ಟಾಗ ಪದಗಳಲ್ಲಿ ಕೊಟ್ಟಂಥ ಸಂಖ್ಯೆಯೊಳಗೆ ಬರೆಯುವುದು, ಅದನ್ನು ಯಾವ ರೀತಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.